ಪ್ರಿಪರೇಷನ್ ಆಗ್ತಾ ಉಂಟು, ಇನ್ನೂ ಕೆಲಸ ಬಾಕಿ ಇದೆ. ಟೈಮ್ ಈಗ ಇಷ್ಟ ಆಗಿದೆ. ಟೈಮ್ ಅಂತೂ ಹೋದದ್ದು ಗೊತ್ತೇ ಆಗಲಿಲ್ಲ. 6:46 ಆಗಿತ್ತು. ಸೊ ಮನೆಯಿಂದ ನಾವು ಎಲೆಕ್ಟ್ರಿಕ್ ಕನೆಕ್ಷನ್ ಒಂದು ತೆಗೆದು ನಾವು ಪಾರ್ಟಿ ಇರುವ ಪ್ಲೇಸಿಗೆ ಉಂಟದ ಅಲ್ಲಿಗೆ ನಾವು ಒಂದು ಕನೆಕ್ಷನ್ ಮಾಡ್ತಾ ಇದ್ದೇವೆ. ಸೊ ಲೈಟ್ ಟೆಸ್ಟ್ ಮಾಡಲಿಕ್ಕೋಸ್ಕರ ನಮ್ಮೊಟ್ಟಿಗೆ ಕಾರಲ್ಲಿ ಒಂದು ಬ್ಯಾಟ್ರಿ ಇತ್ತು ಸಣ್ಣದು. ಸೊ ಅದಕ್ಕೆ ನಾವು ಟೆಸ್ಟಿಗೆ ನಾವು ಯೂಸ್ ಮಾಡಿದೆವು. 3 ಕಂಬಕ್ಕೆ ನಾವು ಲೈಟಿಂಗ್ಸ್ ಹಾಕಿದ್ದೆವು. ಅದರಲ್ಲಿ ಒಂದು ಕಂಬದಲ್ಲಿ ಸ್ವಲ್ಪ ಮಿಸ್ಟೇಕ್ ಆಯಿತು. ತೆಗಿವಾಗ ಲೈಟ್ ಸ್ವಲ್ಪ ಒಂದು ಹೋಗಿತ್ತು ವಯರ್. ಚೂರು ನಿಂತಿತ್ತು. ಸೊ ಒಂದು ಮಿಸ್ಟೇಕ್ ಆಯಿತು ನಮ್ಮದು. ಎಲ್ಲ ಬಲ್ಬ್ ಎಲ್ಲ ಸೆಟ್ ಆಗಿತ್ತು. ಲಾಸ್ಟ್ ಒಂದು ಕಂಬದ್ದು ಬಲ್ಬ್ ಇದೆಯಲ್ಲ ಅದು ಶೋಲ್ಡ್ರಿಂಗ್ ಹೋಗಿತ್ತು. ಸೊ ಅದೆಲ್ಲ ಸರಿ ಆಯಿತು. ಈಗ ನಮ್ಮದು ಲಾಸ್ಟ್ ಇದು ಲೈಟಿಂಗ್ ಇದು ಕೆಲಸ. ಸೊ ಅದಾದಮೇಲೆ ನಮ್ಮದು ಇನ್ನೂ ಕೆಲಸ ಬಾಕಿ ಉಂಟು. ಫೈನಲ್ ಲುಕ್ ನೋಡಿ ಗೈಸ್. ನಮ್ಮದು ಲೊಕೇಶನ್ ಅಂತ ತುಂಬ ಕ್ರೇಜಿ ಆಗಿತ್ತು. ನಮ್ಮ ಲೈಟಿಂಗ್ ಸೆಟ್ಟಿಗೆ ಕೂಡ ಆ ಲೊಕೇಶನ್ಗೆ ಮ್ಯಾಚ್ ಆಗಿತ್ತು. ಸೊ ಫೈನಲ್ ಲುಕ್ ಎಲ್ಲ ನೋಡಿ ತುಂಬ ಖುಷಿಪಟ್ಟರು. ಸೊ ಇನ್ನು ನಮ್ಮದು ಕುಕ್ಕಿಂಗ್ದು ಇನ್ನೂ ಅರ್ಧದಲ್ಲಿದೆ, ಅಲ್ಲಿಗೆ ಹೋಗುವ. ಸೊ ಗಾಯ್ಸ್, ಇವತ್ತಿನ ನಮ್ಮ ಮೆನುವಲ್ಲಿ ನೋಡುವ ಜ್ಯೂಸಲ್ಲಿ ಫ್ರೂಟ್ಸ್ ಪಂಚ್ ಮತ್ತು ಪಾನಿಪುರಿ ಮತ್ತು ಪನ್ನೀರ್ ಬಾರ್ಬಿಕ್ಯೂ ಇದೆ, ಚಿಕನ್ ಬಾರ್ಬಿಕ್ಯೂ ಮತ್ತು ಫ್ರಾನ್ಸ್ ಬಾರ್ಬಿಕ್ಯೂ ಮತ್ತು ಲೈವ್ ಕೌಂಟರ್ ಆಗಿ ನಾವು ಅಂಜಲ್ ತವ ಮತ್ತು ಎಗ್ ಆಮ್ಲೆಟ್ ಮತ್ತು ಬೂತಾಯಿ ಮಸಾಲ ಆರ್ 1 more ಗೀ ರೈಸ್ ಮತ್ತು ನಮ್ಮ ತುಳುನಾಡಿನ ಸ್ಪೆಷಲ್ ಆಗಿ ನಾಟಿ ಕೋಳಿ ಸಾರು ಮಾಡ್ತಿದ್ದೇವೆ. ಮುಂಚೆ ಚೂರು ಕಡಿಮೆ ಮುಂಚೆ ಹೊಡಿತೀವಿ. ಅದೇ ಕೈ ಲಂಚ ಹೋಗ್ರು ಸರಿಯಾಗುದು ಮಗರ್ಬುರ ಸರಿಯಾಗುದು. ಅಂಕಿತ್ ಕಿಚನ್ ನಮ್ಮದು ಎಲ್ಲ ತರದ ಅಡಿಗೆ ಕಾಂಟ್ರಾಕ್ಟ್ಗಳಾಗುವುದು ಸಭೆ ಸಮಾರಂಭದಲ್ಲಿ ಸಂಪರ್ಕಿಸಿ. ಸಂಗೀತೊಟ್ಟಿಗೆ ಏನಾದರೂ ಸಭೆ ಸಮಾರಂಭ ಏನಾದರೂ ಇದ್ರೆ ನೀವು ಸಂಪರ್ಕಿಸಬಹುದು. ಮತ್ತೆ ಒಂದು ನೀವು ಸೀರಿಯಸ್ ಆಗಿ ಹೇಳ್ತಿರ್ತೇನೆ, ಒಂದು 2 ಕ್ಲಿನಿಕ್ ಇದೆ, ಭೇಟಿ ನೀಡಿ. ಅದು ಕೂಡ ನಿಮಗೆ ಲೊಕೇಶನ್ ಇಲ್ಲಿ ಆಗ್ತೇನೆ. ಇಲ್ಲಿ ಒಂದು ಕಡೆ ಪ್ರಿಪರೇಷನ್ ನಡೀತಿಂಟು. ಸ್ಪೆಷಲ್ ಡಿಶ್ ಅಂದರೆ ಫ್ರೂಟ್ ಪಂಚ್ ಇದೆ ನಮ್ಮದು, ಜ್ಯೂಸ್ ಅದು. ಸೊ ಅದಕ್ಕೆ ನಾವು ಫ್ರೂಟ್ನ ಕಟ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ, ಅದಕ್ಕೆ ಪಲ್ಪಿ ಆರೆಂಜ್ ಇಲ್ಲ, ಸೊ ಪಲ್ಪಿ ಆರೆಂಜ್ ಇದೆಯಲ್ಲ, ಸೊ ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕೋದು. ನಮ್ಮದು ಇನ್ನೊಂದು ಡಿಶ್ ಏನಂದರೆ ಪಾನಿಪುರಿ ಅಂದರೆ ಎಲ್ಲರಿಗೂ ಇಷ್ಟ ಅಂತ. ಸೊ ಅದಕ್ಕೆ ಮಾಡಲಿಕ್ಕೆ ನಮ್ಮದು ಸೋನು ಬಂದಿದ್ದಾರೆ ನಾಗ್ಪುರದಿಂದ. ಸೊ ಅವರು ಮಾಡ್ತಾ ಇದ್ದಾರೆ ಪಾನಿಪುರಿ. ಮಾಲಿಕ್ ಗಲ್ತಿ ಹೋಗಿ. ನಮ್ಮದು ಎಲ್ಲ ರೆಡಿ ಆಗಿತ್ತು. ಎಲ್ಲ ಥಿಂಗ್ಸನ್ನು ನಾವೀಗ ಜೀಪಲ್ಲಿ ಹಾಕಿ ತಗೊಂಡು ಹೋಗೋದು ಒಂದೇ ಬಾಕಿ ಇತ್ತು. ಬನ್ನಿ ಹೋಗುವ. ಗಾಯ್ಸ್ ನೋಡ್ತಾ ಇರ್ಬೋದು, ನಾವು ಅಲ್ಲಿ ಲೈಟ್ ಕಂದಿದೆ, ಅಲ್ಲಿ ಹೋಗ್ತಾ ಇದ್ದೇವೆ ಜೀಪಲ್ಲಿ, ಅದು ನೇಲಿಕೊಂಡು. ಎಲ್ಲ ಥಿಂಗ್ಸನ್ನು ಮಾಡಿ ನಾವು ಒಂದೊಂದು ಥಿಂಗ್ಸ್ನ ಅಲ್ಲಿ ಇಡ್ತಾ ಬಂದೆವು. ನಮ್ಮದು ಲೈವ್ ಕೌಂಟರಲ್ಲಿ ಗ್ಯಾಸ್ ಆನ್ ಮಾಡ್ತೇವೆ, ಗ್ಯಾಸೇ ಆನ್ ಆಗ್ತಿಲ್ಲ. ಮತ್ತು ಸೋನ್ ಬಂದು ಆನ್ ಮಾಡಿದ, ಏನೋ ಮ್ಯಾಜಿಕ್ ಈ ಮೂಮೆಂಟಲ್ಲಿ. ಯೋಗೀಶ ನನಗೆ ಡೌಟ್, ನಾನು ಹುರಿಸುವಾಗ ಯಾಕೆ ಉರಿಲಿಲ್ಲ ಅಂತ. ಸೊ ಇನ್ನು ಟೆಸ್ಟ್ ಮಾಡಿದ್ರು ಒಮ್ಮೆ. ಸೊ ಫೈನಲಿ ಅದು ಕ್ಲಿಯರ್ ಆಯಿತು ಏನೋ. ಹಲೋ ಗೈಸ್, ನಮ್ಮದು ನ್ಯೂ ಇಯರ್ ಸೆಲೆಬ್ರೇಷನ್ ಈಗ ಫುಲ್ ಸೆಟ್ ಆಗಿದೆ. ಹಾಗೆ ಎಲ್ಲ ಗೈಸ್ ಎಲ್ಲ ಸೆಟ್ ಆಗಿದ್ದಾರೆ. ಪದ ಬಾಡ್ಲೆ ಪಿಲಿ ಊರ್ದ ಪಿಲಿ ಒಂಜೊಂಜಿ ಅಪ್ಪು ನಿಂತದಲ್ಲಿ.
ನಮ್ಮ ಈ ಕ್ರೌಡಿಗೆ ಸ್ವಲ್ಪ ಸಾಂಗ್ ಬೇಕು ಅಂತ ಮ್ಯೂಸಿಕ್ಕು ಇಟ್ಟಾಯಿತು. ಲೊಕೇಶನ್ ಮಾತ್ರ ಕ್ರೇಜಿ ಉಂಟು ಗೈಸ್ ನೋಡಿ. ಲೊಕೇಶನ್ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ಈ ಲೊಕೇಶನ್ ನಿಮಗೆ ಏನಾದರೂ ಕ್ಯಾಂಪಿಂಗ್ ಏನಾದರೂ ಪಾರ್ಟಿ ಏನಾದರೂ ಮಾಡ್ಲಿಕ್ಕಿದ್ರೆ ನನಗೆ DM ಮಾಡಿ ಗೈಸ್. ಆ್ಯಂಡ್ ಕಮೆಂಟು ಸಹ ಮಾಡಿ ಈ ಲೊಕೇಶನ್ ಹೇಗೆ ಉಂಟು ಅಂತ ಹೇಳಿ. ಮತ್ತೊಂದು ವಿಷಯ ಏನಂದರೆ ನಮ್ಮ ಕಸಿನ್ಸಲ್ಲಿ ನಮ್ಮ ಹುಡುಗರೇ ಅಡುಗೆಯಲ್ಲಿ ಸ್ಪೆಷಲಿಸ್ಟ್, ಎತ್ತಿದ ಕೈ ನಮ್ಮದು. ಅದಕ್ಕೆ ಇಂಥ ಲೊಕೇಶನ್ ನಾವು ಅಡುಗೆ ಮಾಡಿ ವಿಡಿಯೋ ಮಾಡ್ತಿರೋದು. ಸೊ ನೆಕ್ಸ್ಟ್ ವಿಡಿಯೋ ಸಹ ಇಂಥದ್ದಾಗಿರ್ತದೆ ನೋಡಿ. ಹಾಗೆ ನಮ್ಮದು ಬೆಂಕಿ ಉರಿಸಿ ಗ್ರಿಲ್ಲಲ್ಲಿಟ್ಟು ಚಿಕನ್ ಬಾರ್ಬಿಕ್ಯೂ ರೆಡಿ ಆಯಿತು ಗೈಸ್. ಇನ್ನೊಂದು ತಿನ್ನೋದು ಬಾಕಿ ಅಷ್ಟೇ. ನಮ್ದು ಇವತ್ತಿನ ಎಂಟ್ರಿ ಟ್ಯಾಗ್ ಇದೆಯಲ್ಲ, ಅದು ಗ್ರೀನ್ ಕಲರ್ ಬ್ಯಾಂಡ್ ಆಗಿರ್ತದೆ. ಮತ್ತು ಡ್ರೆಸ್ ಕೋಡು ಬ್ಲ್ಯಾಕ್ ಕಲರ್. ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಇದಕ್ಕೆ 300 ಬೈ, ಇದರ ಒಳಗೆ 300 ಶಾಟ್ ಉಂಟು. ಹೌದಾ? ನೋಡುವ ಈಗ ಏನಾಗುತ್ತಾ ನೋಡುವ. 300 ಶಾಟ್ ಹೊಡಿತದೆ. ಇಲ್ಲ ಆಗಲ್ಲ, ಫುಲ್ ವೈಬಲ್ ಇದ್ದಾರೆ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ. ಬಾವ್ ಅಂತೂ ಫುಲ್ ವೈಬಲ್ ಇದ್ದಾರೆ. ನಮ್ಮ ಸೆಟಪ್ ಎಲ್ಲ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. Heavy is the head, it's a blessing and a curse. ಹಾಗೆ ನಮ್ಮ ಸೆಲೆಬ್ರೇಷನ್ ನೋಡ್ತಾನೆ ಇದ್ರು ನಮ್ಮ ಜರ್ಮನಿ ಅಕ್ಕ ಮನಿಷಾ ಅಕ್ಕ. ಕರೆಕ್ಟ್ 12 ಗಂಟೆಗೆ ನಮ್ಮ ಕೈಯಲ್ಲಿ ಸ್ಟಾರ್ಟ್ ಆಯಿತು ನ್ಯೂ ಬಿಗಿನಿಂಗ್ ಶಾಟ್. ಆಯ್ತಾ? ಮುನ್ನ ಹೋಯ್ತಾ? ಸಿಂಗಲ್ ಶಾಟ್ ಗಾಯ್ಸ್, ಸಿಂಗಲ್ ಶಾಟ್. ಎಲ್ಲ ಹ್ಯಾಪಿಯಾಗಿ ಖುಷಿಯಾಗಿ ಪಟಾಕಿ ನೋಡ್ತಾನೆ ಬ್ಯುಸಿಯಾಗಿದ್ರು. ಬಟ್ ಅಲ್ಲಿ ಬಾರ್ಬಿಕ್ಯೂ ಮಂತ್ರ ಕರೆಂಚಿ ಹೋಗಿತ್ತ ಆಯ್ತಾ. ಸೂಪರ್ ಅಲ್ಲ? ಸೂಪರ್ ಅಂಡ್ ನಮ್ಮದು ಇನ್ನೊಂದು ಡಿಶ್ ಏನಂದರೆ ಪನ್ನೀರ್ ಬಾರ್ಬಿಕ್ಯೂ ಆಯಿತಾ. ಸೊ ಇದರಲ್ಲಿ ನಮ್ಮದು ವೆಜ್ ಒಬ್ರು ಇದ್ರು, ಯಾರಾಗಿರ್ಬೋದು ಅಂತ ಒಂದು ಕಮೆಂಟ್ ಮಾಡಿ ಆಯಿತಾ ಗಾಯ್ಸ್. ಇಂಥ ಒಂದು ಕಾರ್ಡ್ ನಡುವೆ ನೋಡಿ. ನಮ್ಮ ಗಮ್ಮತ್ತಿನ ಗೌಜಿಯಲ್ಲಿ ಟೈಮ್ ಹೋದದ್ದೇ ಒಂದು ಗೊತ್ತಾಗಲಿಲ್ಲ ಆಯಿತಾ. ಸೊ ಪ್ರಿಪೇರ್ ಆಗ್ತಾನೇ ಇದ್ರು ಎಲ್ಲದಕ್ಕೆ. ನೆಕ್ಸ್ಟ್ ಡಿಶ್ ಏನಂದರೆ ಫ್ರಾನ್ಸ್ ಬಾರ್ಬಿಕ್ಯೂ ನೆಕ್ಸ್ಟಿನ ಡಿಶ್ ಇದ್ದದ್ದು. ಸೊ ಇದು ಕೂಡ ನಮ್ಮದು ಮನೆಯಲ್ಲಿ ಮಾಡಿ ಸಾಕಾಯಿತು. ಬಟ್ ಈ ಲೊಕೇಶನಲ್ಲಿ ಮಾಡಿ ತಿನ್ನೋದೇ ಬೇರೆ ಲೆವೆಲ್ ಗೈಸ್. ಹಾಗೆ ನಮ್ಮದು ಪ್ರಿಪೇರ್ ಆಗ್ತಾ ಬಂತು ನಮ್ಮದು ಫೈರ್ ಕ್ಯಾಂಪ್. ಸೊ ಸ್ಲೋಲಿ ಆಗಿ ಚಳಿಯೂ ಸ್ಟಾರ್ಟ್ ಆಯಿತು ಗೈಸ್. ಈಗ ಅಣ್ಣ ಆಮ್ಲೆಟ್ ಮೀನು ಬೇಗ ಅಣ್ಣ ಅಂದಿ ದುಡ್ಡು ಎತ್ಬೋಡು ಆಯ್ತು ಅಣ್ಣ ಇರ್ರಿ. ಸೋನು ನಮಕ್ದಾಯ್ತಾ ಒಮ್ಮೆ ದಾಯ್ತು ಕೆರೆಂಗ್ ಐತೆ
ಫ್ರೆಶ್ ದಾಯ್ತೆ ಬಣ್ಣಿಗ್ಲಿ ಬಲೆ ಪಲ್ಲೆ. ನಮ್ಮದು ನೆಕ್ಸ್ಟ್ ಡಿಶ್ ಇದ್ದದ್ದು ಅಂಜಲ್ ತವ. ಸೊ ನೋಡ್ತಾ ಇರುವಾಗನೇ ನನಗೆ ಬಾಯಲ್ಲಿ ನೀರು ಬಂದಾಯಿತು. ಮಂಗ್ಳೂರು ಸ್ಟೈಲಲ್ಲಿ ಮಾಡ್ದ ಅಂಕಿತ್ತು. ಈ ಕಾಡಿನ ನಡುವಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಮೀನ್ ಮಂಜಲ್ ಮಂಜಲ್ ಬರ್ದಾಯ್ತು ನಾವು ಮಂಜಲ್ ಬರ್ದಾಯ್ತು. ಅಂಗಡಿ ಹೊಸತ್ತಣ್ಣ ತುಲೆ ಗೈಸ್ ಪ್ರತಿಬಿಲ್ ತುಲೆ ತಟ್ಟುಕೋಬೇಡಿ ಕಸ್ಟಮರ್ಸ್ ₹10 ದೀಲ ಹಾಗೆ ಇನ್ನೊಂದು ನಮ್ದು ಮೆನು ಅಂದ್ರೆ ಫ್ರೂಟ್ ಪಂಚ್. ಇದಕ್ಕೆ ಪಲ್ಪಿ ಆರೆಂಜ್ ಮತ್ತು ಸ್ಪ್ರೈಟ್ ಮಿಕ್ಸ್ ಮಾಡಿ ಸೊ ಫ್ರೂಟ್ಸ್ ಒಟ್ಟಿಗೆ ಜ್ಯೂಸ್ ಕುಡಿಯೋದು ಗೈಸ್. ಇದೊಂದು ಬೇರೆ ಲೆವೆಲ್, ನೆಕ್ಸ್ಟ್ ಲೆವೆಲ್ ಗೈಸ್. ರಿಯಾಕ್ಷನ್ ಕ್ರೇಜಿ ಬ್ರೋ. ನೆಕ್ಸ್ಟ್ ಡಿಶ್ ಏನಂದ್ರೆ ಆಮ್ಲೆಟ್. ಸೊ ಇದರಲ್ಲಿ ಎಕ್ಸ್ಪರ್ಟ್ ಯೋಗೀಶನ್ನ. ಸೊ ಇವರು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಈ ಲೊಕೇಶನ್ ಬೆಸ್ಟ್ ಉಂಡು. and first ಟ್ರೈಪಾಡ್ ಸ್ವಲ್ಪ ಡ್ಯಾಮೇಜ್ ಆಯ್ತು, ಬಟ್ ಸ್ಟಿಲ್ ನಮ್ದು ಗಮ್ಮತ್ ಅಂತೂ ಆಗ್ತಾನೆ ಇತ್ತು ಗೈಸ್. ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತಾನೆ. ನಾವು ಫ್ರಮ್ 1 month ಇಂದ ನಾವು ಪ್ರಿಪೇರ್ ಮಾಡ್ತಾ ಬಂದೆವು. ಕಾಲಲ್ಲಿ ವಿಡಿಯೋ ಕಾಲಲ್ಲಿ ಎಲ್ಲ ಡಿಸ್ಕಷನ್ ಮಾಡಿ ಫೈನಲಿ ನಮ್ಮದು ಸಕ್ಸಸ್ಫುಲ್ ಆಯಿತು ಗೈಸ್. ನನಗಂತೂ ತುಂಬ ಖುಷಿ ಆಯಿತು. ಸೊ ನಿಮಗೂ ಖುಷಿ ಆಯಿತು ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಇಂಥದ್ದೇ ಕಂಟೆಂಟ್ ನಾವು ಅಡ್ವೆಂಚರ್ ಆಗಿ ಕೊಡ್ತೇವೆ. ಸೊ ಈ ಗ್ಯಾಂಗ್ ಜೊತೆಗೆ ಟ್ರೆಕ್ಕಿಂಗ್ ಎಲ್ಲ ನಾವು ಮಾಡ್ತೇವೆ ಈ ಗ್ಯಾಂಗ್ ಒಟ್ಟಿಗೆ. ಈ ಗ್ಯಾಂಗ್ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಕರೆದ್ರು, ನೀವು ಬನ್ನಿ ನಮ್ಮೊಟ್ಟಿಗೆ ಪಾರ್ಟಿ ಮಾಡಿ ಅಂತ. ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾವು ಫ್ಯಾಮಿಲಿ ಕಸಿನ್ಸ್ ಒಟ್ಟಿಗೆ ನಾವೊಂದು ಈ ಪ್ಲ್ಯಾನ್ ಮಾಡಿದ್ದೆವು. ಸೊ ನಂದೊಂದು ಬೆಸ್ಟ್ ಮೆಮೊರಿಬಲ್ ಡೇ ಆಗಿತ್ತು. ಸೊ ಬೆಸ್ಟ್ ಒನ್ ಆಗಿತ್ತು. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ ಇದೇ ರೀತಿಯ ಒಂದು ಕಂಟೆಂಟಲ್ಲಿ ನಾನು ಸಿಗ್ತಾನೆ. ಅಲ್ಲಿ ತನಕ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್.